ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಮದುರ್ಗ ತಾಲೂಕಿನ ಕೃಷ್ಣಪ್ಪನ ಜಮೀನು ವಿವಾದದ ಕುರಿತು ನ್ಯಾಯವಾದಿ ವಿನೋದ್ ಪಾಟೀಲ್ ವಾದ ಮಂಡಿಸಿದ್ರು. ಈ ಹಿನ್ನೆಲೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ನ್ಯಾಯವಾದಿ ರಾಹುಲ್ ಹೇಳಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ವಿನೋದ್ ಮೇಲೆ ಕೃಷ್ಣಪ್ಪ ಕುಟುಂಬದ ತಂಡ ಕಳೆದ 4 ತಿಂಗಳಿನಿಂದ ಹಲ್ಲೆಗೆ ಯತ್ನಿಸಿದೆ. ಈ ಕುರಿತು ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂದರು. ನಾವು ಕೋರ್ಟ್ದಿಂದ ಮುಗಿಸಿ ಮನೆಯಲ್ಲಿದ್ದರೆ ಅವಾಗ ನಮ್ಮ ಮಾಮನ ಮಗನ ಈಗ ಕೆಂತಿ ತೆಗೆದು 2 ತಿಂಗಳು 4 ತಿಂಗಳ ಹಿಂದೆ ಹಂಗೆ ಸಣ್ಣ ಪುಟ್ಟ ಜಗಳ ಆಗಿದ್ದಕ್ಕೆ ಅವನು ಕೆಂತಿ ತೆಗೆದು ಅವನ ಮೇಲೆ ಇದನ್ನು ಮಾಡಿದ್ದಾರೆ. ಅಂದ್ರೆ ಕರೆಸ್ಕಸವನ ಫೋನ್ ಹಚ್ಚಿ ಕರೆಸಿ ಬಾಯಲ್ಲಿ ಮಾತಾಡೋದೈತಿ ಅಂತ ಕರೆಸಿ ಇದನ್ನು ಕರೆದಾರೆ. ಅವಾಗ ನಮ್ಮನ್ನು ಕರ್ಕೊಂಡು ಹೋಗಿರ್ಲಿದ್ರು ಒಮ್ಮೆ 15-20 ಜನ ಕೂಡಿ ನಿಂತು ಬಿಟ್ಟಿದ್ದಾರೆ. ಆಮೇಲೆ ಏನಾಯ್ತು ಇದೆಲ್ಲ ಮುಗಿಸ್ಬಿಟ್ಟು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂತಂದ್ರೂ ನಮ್ಮ ಮೇಲೆ ಹಲ್ಲೆ ಮಾಡಿಬಿಟ್ರಿ. ಕಲ್ಲ ವಿಷ್ಣು ಚಿಕ್ಕಲ್ದಿನಿ ಮತ್ತು ಅಂಕುಶ್ ಪಾಟೀಲ್ ಅಂತ ಒಂದು 5-6 ಜನ ಇದ್ರಿ. ಮತ್ತು ಒಂದು 15-20 ಜನ ಒಮ್ಮೆ ಅಟ್ಯಾಕ್ ಮಾಡ್ರಿ. ಈ ಕೈಗೆಲ್ಲ ಹೊಡೆದ್ರಿ. ಲಾಂಗ್ ತೊಗೊಂಡ ಕಲ್ಲು ತೊಗೊಂಡ ಎಲ್ಲ ಫ್ರ್ಯಾಕ್ಚರ್ ಆಗಿದ್ರಿ ಕನಬರ್ಗಿ. ಮತ್ತು ಇದೇ ಥರ ಪೊಲೀಸರು ಮಾಡ್ಕೊತ ಹೋದ್ರೆ ಕಂಪ್ಲೀಟ್ ಆಗಿ 5 ದಿವಸ ಆಯ್ತು ಸರ್. ಯಾರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಅವ್ರನ್ನ ಹುಡುಕಿ ಇಲ್ಲ, ಇದನ್ನೂ ಮಾಡಿಲ್ಲ ಸರ್. ಅವ್ರನ್ನ ಇದನ್ನು ಮಾಡ್ಬೇಕ್ರಿ. ಮತ್ತು ನಾವು ಸ್ಟ್ರೈಕ್ ಮಾಡಕ್ಕೆ ಮುಂದಾಗ್ತದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.